ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಮಾನ ನಿಲ್ದಾಣಗಳು ದೇಶದ ಗೌರವ ಪ್ರತಿಷ್ಠೆಯ ಸಂಕೇತ. ಆದರೆ ಈ ವಿಮಾನ ನಿಲ್ದಾಣಗಳಲ್ಲಿ ಒಂದಿಲ್ಲ ಒಂದು ಅವಘಡಗಳು ಇತ್ತೀಚೆಗೆ ಸಂಭವಿಸುತ್ತಲೇ ಇವೆ. ಮಧ್ಯಪ್ರದೇಶದ ಜಬಲ್ಪುರ್ ಏರ್ಪೋರ್ಟ್ನಲ್ಲಿ ಇತ್ತೀಚೆಗೆ ರೂಫ್ ಬಿದ್ದೋಯ್ತು. ಆ ಘಟನೆ ಮಾಸೋ ಮುನ್ನವೇ ದೆಹಲಿಯಲ್ಲಿ ಭಾರೀ ಮಳೆಗೆ ದೆಹಲಿಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ನಿರ್ಮಿಸಲಾಗಿದ್ದ ಕ್ಯಾನೋಪಿಯೊಂದು ಕುಸಿದು ಬಿದ್ದಿದೆ. ಇದರಿಂದ 10 ವಾಹನಗಳು ಜಖಮಾಗಿದ್ದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಈ ಘಟನೆ ಈಗ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ಈ ವಿಷಯದಲ್ಲಿ ಬಿಜೆಪಿಯ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ರೆ, ಬಿಜೆಪಿ ಇದೆಲ್ಲ ಕೂಡ ಕಾಂಗ್ರೆಸ್ ಕಾಲದಲ್ಲಾಗಿದ್ದ ಕಾಮಗಾರಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ದೆಹಲಿ ವಿಮಾನ ನಿಲ್ದಾಣದಲ್ಲಿನ ಸಮಸ್ಯೆ? ಇಷ್ಟಕ್ಕೂ ಅಲ್ಲಿ ಯಾರು ಹೇಳ್ತಾ ಇರೋದು ಸತ್ಯ? ಈ ಘಟನೆಗೆ ಹೊಣೆ ಯಾರು? ಆ ಕೆನೋಪಿ ಯಾಕೆ ಕುಸಿದು ಬಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದೆಹಲಿಯಲ್ಲಿನ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ರ ಕೆನೋಪಿ ಗಾಳಿ ಮಳೆಗೆ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ ಒಂದಷ್ಟು ವಾಹನಗಳು ಜಖಂಗೊಂಡಿವೆ. ಒಬ್ಬ ನಾಗರಿಕ ಪ್ರಾಣ ಕಳ್ಕೊಂಡಿದ್ದಾನೆ. ಇವತ್ತು ಸುರಿದ ಭಾರಿ ಮಳೆಗೆ ಏರ್ಪೋರ್ಟ್ನಲ್ಲಿನ ಕೆನೋಪಿ ಮೇಲೆ ಸಾಕಷ್ಟು ನೀರು ಶೇಖರಣೆ ಆಯಿತು. ಆ ಬಳಿಕ ಮೇಲಿಂದ ನೀರು ಕೆಳಗೆ ಸುರಿಯೋದಕ್ಕೆ ಪ್ರಾರಂಭ ಮಾಡ್ತು. ಅಲ್ಲಿ ಮಳೆ ನೀರು ಹೋಗೋದಕ್ಕೆ ಮಾಡಿದ್ದ ವ್ಯವಸ್ಥೆಗಳು ಕೈಕೊಟ್ಟು ಈ ರೀತಿ ಆಯ್ತಾ, ಅಥವಾ ದೆಹಲಿ ಏರ್ಪೋರ್ಟ್ ಬಳಿ ಸುರಿದ 148 ಮಿಲಿಮೀಟರ್ನಷ್ಟು ಭಾರಿ ಮಳೆಗೆ ಈ ಸೋರಿಕೆ ಉಂಟಾಯ್ತಾ ಅನ್ನೋದು ಕೂಡ ಇದುವರೆಗೆ ಗೊತ್ತಾಗಿಲ್ಲ. ಆದರೆ ಯಾವಾಗ ಕೆನೋಪಿಯ ಮೇಲೆ ಹೆಚ್ಚು ನೀರು ಸಂಗ್ರಹ ಆಯಿತೋ ಆಗ ಅದರ ಮೇಲ್ಭಾಗದಲ್ಲಿ ತೂಕ ಹೆಚ್ಚು ಬಿತ್ತು. ಇದೇ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಕೂಡ ಬೀಸ್ತು. ಇದರಿಂದ ಆ ಮೇಲ್ಛಾವಣಿ ಕುಸಿದು ಬಿತ್ತು. ಹೀಗಾಗಿ ಟರ್ಮಿನಲ್ 1ರಿಂದ ಹೊರಡಬೇಕಿದ್ದ 8 ಫ್ಲೈಟುಗಳು ಕ್ಯಾನ್ಸಲ್ ಆದರೆ 40 ಫ್ಲೈಟುಗಳು ಡಿಲೇ ಆದವು. ಇನ್ನು ಇದರಿಂದ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಕೂಡ ಆಗಿದೆ. ಡಿಜಿಸಿಎ ವಿಮಾನಯಾನ ಕಂಪನಿಗಳಿಗೆ ಪ್ರಯಾಣಿಕರಿಗೆ ಬೇರೆ ವಿಮಾನಗಳನ್ನ ವ್ಯವಸ್ಥೆ ಮಾಡಿ, ಇಲ್ಲದೇ ಇದ್ರೆ ಅವರ ಹಣವನ್ನು ವಾಪಸ್ ಕೊಡಿ ಅನ್ನೋ ನಿರ್ದೇಶನವನ್ನು ಕೊಟ್ಟಿದೆ. ಈ ಮೂಲಕ ಏರ್ಪೋರ್ಟ್ನ ಹೊರಭಾಗದಲ್ಲಾದ ತೊಂದರೆ ಪ್ರಯಾಣಿಕರ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟು ಮಾಡದ ಹಾಗೆ ಡಿಜಿಸಿಎ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೋಗ್ತಾ ಇದೆ. ಹೀಗೆ ದೆಹಲಿಯಲ್ಲಾದ ದುರ್ಘಟನೆಯ ಬಳಿಕ ಸ್ಥಳಕ್ಕೆ ಆಗಮಿಸಿದ್ದ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮನೋಹರ್ ನಾಯ್ಡು ಈ ಘಟನೆಗೆ ಯಾರೇ ಕಾರಣ ಆಗಿದ್ರು ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನಾಡಿದ್ದಾರೆ. ಆದರೆ ಈ ಘಟನೆ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳೆರಡರ ನಡುವಿನ ಕೆಸರೆರಚಾಟಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಗೆಳೆಯರೆ, ಈ ದೆಹಲಿ ಏರ್ಪೋರ್ಟ್ ಇದೆಯಲ್ಲ, ಇದು ಜಗತ್ತಿನ 10 ಅತ್ಯಂತ ಬ್ಯುಸಿಯೆಸ್ಟ್ ಏರ್ಪೋರ್ಟ್ಗಳ ಪೈಕಿ ಒಂದು. ಹೊಸ ದೆಹಲಿಯಿಂದ 16 ಕಿಲೋಮೀಟರ್ ದೂರದಲ್ಲಿರೋ ಈ ವಿಮಾನ ನಿಲ್ದಾಣ ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಇದರ ಓನರ್ಶಿಪ್ ಅನ್ನ ಪ್ರೈವೇಟೈಸ್ ಮಾಡಿದ್ದಾರೆ. ದೆಹಲಿ ಮೂಲದ GMR ಸಂಸ್ಥೆ ಈ ಏರ್ಪೋರ್ಟ್ ನ 64% ಷೇರುಗಳನ್ನು ಹೊಂದಿದೆ. ಹಾಗೇನೆ ಭಾರತದ ನಾಗರಿಕ ವಿಮಾನಯಾನ ಪ್ರಾಧಿಕಾರ 26% ಷೇರುಗಳನ್ನು ಹೊಂದಿದೆ. ಜರ್ಮನಿ ಮೂಲದ ಫ್ರಾಂಕ್ಫರ್ಟ್ ಏರ್ಪೋರ್ಟ್ ಸರ್ವಿಸ್ ಇನ್ನುಳಿದ 10% ಪಾಲುದಾರಿಕೆಯನ್ನು ಹೊಂದಿದೆ. 1962ರಲ್ಲಿ ಪ್ರಾರಂಭವಾದ ಈ ಏರ್ಪೋರ್ಟ್ 2009ರಿಂದ ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ಏರ್ಪೋರ್ಟ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ತು. 2023-24ರಲ್ಲಿ ಈ ಏರ್ಪೋರ್ಟ್ ಒಟ್ಟು 73.6 ಮಿಲಿಯನ್ ಅಂದ್ರೆ 7,36,00,000 ಪ್ರಯಾಣಿಕರನ್ನ ಕಾಣಿತು. ಹಾಗೇನೆ 2023ರಲ್ಲಿ ಒಟ್ಟು 6.5 ಕೋಟಿಯಷ್ಟು ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡಿ ಏಷ್ಯಾದಲ್ಲೇ ಅತಿ ಜನನಿಬಿಡ ಏರ್ಪೋರ್ಟ್ ಅನ್ನೋ ಖ್ಯಾತಿಗೆ ಕೂಡ ಇದು ಪಾತ್ರ ಆಯಿತು. ಇಂಥ ಏರ್ಪೋರ್ಟ್ 2008ರಲ್ಲಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಹಸ್ತಾಂತರ ಆಯಿತು. ಆ ಬಳಿಕ ಏರ್ಪೋರ್ಟ್ ಅಲ್ಲಿ ಸಾಕಷ್ಟು ಆಧುನೀಕರಣದ ಕೆಲಸ ನಡೀತು. ಇನ್ನು ಏರ್ಪೋರ್ಟ್ ಅಲ್ಲಿ ಒಟ್ಟು 4,430 ಮೀಟರ್ ಉದ್ದದ ರನ್ವೇ ಇದೆ. ಒಟ್ಟು 3 ಟರ್ಮಿನಲ್ಗಳನ್ನು ಇದು ಹೊಂದಿದೆ. ಅದರಲ್ಲಿ ಟರ್ಮಿನಲ್ 1ರಲ್ಲಿ ಹಲವು ಭಾಗಗಳಿವೆ. ಇಲ್ಲಿ ಹೆಚ್ಚಾಗಿ ಡೊಮೆಸ್ಟಿಕ್ ಏರ್ಲೈನ್ಗಳು ಓಡಾಡುತ್ತವೆ. ಸೊ ಇದು ಕೂಡ ಅತ್ಯಂತ ಜನನಿಬಿಡವಾಗಿ ಉಳ್ಕೊಂಡಿದೆ. ಇಂಥ ಏರ್ಪೋರ್ಟ್ ಟರ್ಮಿನಲ್ ಅನ್ನ ಇತ್ತೀಚೆಗಷ್ಟೇ ಮತ್ತೊಮ್ಮೆ ಆಧುನೀಕರಣಗೊಳಿಸುವ ಕೆಲಸ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆಗೂ ಮುನ್ನ ಅಷ್ಟೇ ಇದನ್ನು ಉದ್ಘಾಟನೆ ಮಾಡಿದರು. ಈಗ ಇದೇ ವಿಷಯನೇ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಇಲ್ಲಿ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳಿಗೆ ರಾಜಕೀಯನೇ ಹೆಚ್ಚಾದ ಹಾಗೆ ಕಾಣ್ತಾ ಇದೆ. ಈ ಕೆನೋಪಿ ಬಿದ್ದೋಗಿರೋದ್ರ ಬಗ್ಗೆ ಮಾತಾಡಿರೋ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮನೋಹರ್ ನಾಯ್ಡು, ಈ ಬಿಲ್ಡಿಂಗ್ 2009ರಲ್ಲಿ ನಿರ್ಮಾಣ ಆಗಿತ್ತು, ಅದಕ್ಕೂ ಇತ್ತೀಚೆಗೆ ನವೀಕರಣಗೊಂಡಿರೋ ಪ್ರದೇಶಕ್ಕೂ ಸಂಬಂಧ ಇಲ್ಲ, ಇದು ಮೋದಿ ಉದ್ಘಾಟಿಸಿರುವ ನಿರ್ಮಾಣ ಅಲ್ಲ ಅಂತ ಸರ್ಕಾರವನ್ನ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ನಾಯಕರು ಸುಮ್ಮನೆ ಈ ವಿಷಯದಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ರಾಮ್ ಮನೋಹರ್ ನಾಯ್ಡು ಮಾಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಟರ್ಮಿನಲ್
ಅವಘಡಕ್ಕೆ ಮೋದಿ ಸರ್ಕಾರನೇ ನೇರ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಈ ಟರ್ಮಿನಲ್ ನವೀಕರಣ ಮಾಡಲಾಯಿತು. ಆ ಬಳಿಕ ಕಳೆದ ಮಾರ್ಚ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಇದನ್ನು ಉದ್ಘಾಟನೆ ಮಾಡಿದ್ರು. ಆದ್ರೂ ಈಗ ಆಗಿರುವ ಅನಾಹುತವನ್ನು ನೋಡಿದ್ರೆ ಅಲ್ಲಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲದೆ ಅಯೋಧ್ಯೆಯ ರಸ್ತೆಗಳ ಪರಿಸ್ಥಿತಿ, ರಾಮ ಮಂದಿರದ ಗರ್ಭಗುಡಿ, ಮುಂಬೈನ ಅಟಲ್ ಸೇತುವೆಯಲ್ಲಿ ಕಾಣಿಸಿಕೊಂಡ ಬಿರುಕುಗಳು, ಬಿಹಾರದಲ್ಲಿ ಕಳೆದ 1 ವರ್ಷದಲ್ಲಿ ಕುಸಿದ 13 ಬ್ರಿಡ್ಜ್ಗಳು, ಪ್ರಗತಿ ಮೈದಾನದಲ್ಲಿನ ಪ್ರವಾಹ ಹಾಗೂ ಗುಜರಾತ್ನ ಮೋರ್ಬಿಯಲ್ಲಿ ನಡೆದ ಸೇತುವೆಯ ಅನಾಹುತಗಳು ಇವೆಲ್ಲ ಕೂಡ ಮೋದಿ ಸರ್ಕಾರದ ಕೊಡುಗೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಛೇಡಿಸಿದ್ದಾರೆ. ಮತ್ತೊಂದು ಕಡೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರೋ ಪ್ರಿಯಾಂಕಾ ವಾದ್ರಾ, ದೇಶದಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸ್ತಾ ಇವೆ. 3 ತಿಂಗಳ ಹಿಂದೆ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದ ಜಬಲ್ಪುರ್ ಏರ್ಪೋರ್ಟ್ ನ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಬಿಹಾರದಲ್ಲಿ ಬ್ರಿಡ್ಜ್ಗಳು ಕುಸಿದು ಬೀಳ್ತಾ ಇವೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಕಾಮಗಾರಿಯಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೆದಿರೋದು ಕಾಣ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಕಾಂಗ್ರೆಸ್ನ ಈ ಆರೋಪಗಳ ವಿರುದ್ಧ ಬ್ಯಾಟಿಂಗ್ ಮಾಡ್ತಾ ಇರೋ ಬಿಜೆಪಿ ನಾಯಕ ಅಮಿತ್ ಮಾಳವೀಯ, ಈ ಕುಸಿದಿರುವ ಕೆನೋಪಿ 2024ರಲ್ಲಿ ನಿರ್ಮಾಣ ಆಗಿರೋದಲ್ಲ, ಅದು 2009ರ UPA ಅವಧಿಯಲ್ಲಿ ನಿರ್ಮಾಣ ಆಗಿತ್ತು. ಅಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿರಬಹುದು. ಅವತ್ತಿಗೆ ಕ್ವಾಲಿಟಿ ಚೆಕಿಂಗ್ ನ ಕಾನ್ಸೆಪ್ಟ್ ಅನ್ನೇ UPA ಬಳಸ್ತಾ ಇರಲಿಲ್ಲ. ಹೀಗಾಗಿ ಈ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ UPA ಸರ್ಕಾರದ ಅವಧಿಯಲ್ಲಿ ವಿಮಾನಯಾನ ಖಾತೆಯ ಸ್ವತಂತ್ರ ಸಚಿವರಾಗಿದ್ದ NCPಯ ನಾಯಕ ಪ್ರಫುಲ್ ಪಟೇಲ್ ಕೂಡ ಇದು 15 ವರ್ಷಗಳ ಹಿಂದಿನ ಕಟ್ಟಡ ಅಂತ ಹೇಳಿದ್ದಾರೆ. L&T ನಿರ್ಮಾಣ ಮಾಡಿರುವ ಈ ಕ್ಯಾನೋಪಿ 15 ವರ್ಷಗಳ ಹಿಂದೆ ಅಂದ್ರೆ 2009ರ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು. 15 ವರ್ಷ ಅದು ಕೆಲಸ ಮಾಡಿದೆ. ಈಗ ಅಲ್ಲೊಂದು ಅನಾಹುತ ಉಂಟಾಗಿದೆ. ಆ ಬಗ್ಗೆ ತನಿಖೆ ನಡೆಸಬೇಕೇ ಹೊರತು ಅಲ್ಲಿ ರಾಜಕೀಯ ಮಾಡಬಾರದು ಅಂತ ಪ್ರಫುಲ್ ಪಟೇಲ್ ಹೇಳಿದ್ದಾರೆ. ಅಂದಹಾಗೆ ಈ ಪ್ರಫುಲ್ ಪಟೇಲ್ NCP ಪಕ್ಷದ ಹಿರಿಯ ನಾಯಕರಾಗಿದ್ದವರು. ಇತ್ತೀಚೆಗಷ್ಟೇ NCP ಇಬ್ಬಾಗವಾದ ನಂತರ ಶರದ್ ಪವಾರ್ ಅವರನ್ನ ಬಿಟ್ಟು ಅಜಿತ್ ಪವಾರ್ ಬಣದಲ್ಲಿ ಪ್ರಫುಲ್ ಪಟೇಲ್ ಗುರುತಿಸಿಕೊಂಡಿದ್ದಾರೆ. ಪ್ರಫುಲ್ ಪಟೇಲ್ ಅವರಿಗೆ ಹಾಗೆ ಅಜಿತ್ ಪವಾರ್ ಅವರ ಬಣ NDA ಮಿತ್ರ ಪಕ್ಷಗಳ ಪೈಕಿ ಒಂದಾಗಿದೆ. ಹಾಗೆ ಪ್ರಫುಲ್ ಪಟೇಲ್ಗೆ ಈ ಬಾರಿ ಮಂತ್ರಿಗಿರಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಪಟೇಲ್ ಹಾಗೂ ಅಜಿತ್ ಪವಾರ್ ಬಣದ NCP ಮುನಿಸಿಕೊಂಡು ಕೂತಿತ್ತು. ಈಗ ಅದೇ ಪಟೇಲ್ ಈ ಕ್ಯಾನೋಪಿ 2009ರ ಅವಧಿಯಲ್ಲಿ UPA ಸರ್ಕಾರದ ಟೈಮಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗೆ ದೆಹಲಿಯಲ್ಲಿ 2 ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗುವ ಮೂಲಕ ರಾಜಕೀಯ ಕೆಸರರ ಚಾಟವನ್ನ ಮಾಡಿಕೊಳ್ತಾ ಇವೆ. ಗೆಳೆಯರೆ, ಇಲ್ಲಿ ಆಗಬೇಕಾಗಿರೋ ಕೆಲಸ ಈ ನಿರ್ಮಾಣ ಯಾರ ಸಮಯದಲ್ಲಾಗಿದೆ ಅನ್ನೋದರ ಬಗ್ಗೆ ಜಗಳ ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ. ಬದಲಾಗಿ ಇಂಥ ಕಳಪೆ ಗುಣಮಟ್ಟದ ನಿರ್ಮಾಣಗಳು ಎಲ್ಲೆಲ್ಲಿವೆ ಅನ್ನೋದನ್ನ ಆದಷ್ಟು ಬೇಗ ಗುರುತಿಸಬೇಕಿದೆ. ಭಾರಿ ಮಳೆಗೆ ವಿವಿಧ ಏರ್ಪೋರ್ಟ್ಗಳಲ್ಲಿನ ಕ್ಯಾನೋಪಿಗಳು ತಡೆಯುತ್ವಾ ಅನ್ನೋದನ್ನ ಪರೀಕ್ಷೆ ಮಾಡಬೇಕಿದೆ. ಈಗ ಕುಸಿದಿರುವ ನಿರ್ಮಾಣ UPA ಅವಧಿಯಲ್ಲಾಯಿತೋ NDA ಅವಧಿಯಲ್ಲಾಯಿತೋ ಅನ್ನೋದನ್ನು ಬಿಟ್ಟು ಈ ನಿರ್ಮಾಣ ಮಾಡಿದ ಸಂಸ್ಥೆ ಯಾವುದು ಅವರನ್ನ ಪ್ರಶ್ನೆ ಮಾಡೋ ಸಮಯ ಇದು. ಯಾಕೆಂದ್ರೆ ಈಗ ದೆಹಲಿಯ ಏರ್ಪೋರ್ಟ್ ಅಲ್ಲಿ ಕುಸಿದು ಬಿದ್ದಿರೋದು ಕೇವಲ ಒಂದು ಕ್ಯಾನೋಪಿ ಮಾತ್ರ ಅಲ್ಲ, ಅಲ್ಲಿ ಕುಸಿದಿರೋದು ಭಾರತದ ಘನತೆ. ಈ ಘನತೆಯನ್ನ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಮೂಲಕ ಮತ್ತಷ್ಟು ಹಾಳು ಮಾಡೋ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಈ ಘಟನೆಗೆ ಕಾರಣ ಏನು, ಅಲ್ಲಿ ಬಳಕೆ ಮಾಡಲಾಗಿರುವ ವಸ್ತುಗಳ ಕ್ವಾಲಿಟಿ ಹೇಗಿತ್ತು, ಕಳಪೆ ಕಾಮಗಾರಿ ನಡೆದಿದೆಯಾ, ಅದರ ಮೇಂಟೆನೆನ್ಸ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ನಡೀಬೇಕಾದ ಅಗತ್ಯ ಇದೆ. ಇನ್ನು ದೆಹಲಿಯಲ್ಲಿ ವರುಣನ ಅಬ್ಬರ ಹೆಚ್ಚಾಗಿರೋದೇ ಇದೆಲ್ಲದಕ್ಕೂ ಕಾರಣ ಅಂತಲೂ ಹೇಳ್ತಾರೆ. ಕೆಲವು ದಿನಗಳ ಹಿಂದೆ ದೆಹಲಿಯಲ್ಲಿ ಸುಡು ಬಿಸಿಲಿತ್ತು. ಜನ ಬಿಸಿಲಿನ ಝಳಕ್ಕೆ ಸನ್ಸ್ಟ್ರೋಕ್ ಗೀಡಾಗಿ ಕುಸಿದು ಬೀಳ್ತಾ ಇದ್ರು. ಆದ್ರೆ ಈಗ ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ. ದೆಹಲಿಯಲ್ಲಿ 24 ಗಂಟೆಗಳ ಅವಧಿಯಲ್ಲಿ 20 ಸೆಂಟಿಮೀಟರ್ಗೂ ಅಧಿಕ ಪ್ರಮಾಣದ ಮಳೆ ಬಿದ್ದಿದೆ. ಇದು ದಾಖಲೆಯ ಮಳೆ ಅನ್ನಿಸ್ಕೊಳ್ತಾ ಇದ್ದು ದೆಹಲಿಯ ರಸ್ತೆಗಳೆಲ್ಲ ನೀರಿನಿಂದ ಆವೃತ ಆಗಿವೆ. ಬೆಳ್ಳಂಬೆಳಗ್ಗೆ ನೀರು ತುಂಬಿದ ರಸ್ತೆಗಳು ಏರ್ಪೋರ್ಟ್ಗೆ ಹೋಗೋವರಿಗೆ ಕೂಡ ಸಮಸ್ಯೆಯನ್ನುಂಟು ಮಾಡಿದರೆ ಮಧ್ಯಾಹ್ನದ ಹೊತ್ತಿಗೆ ದೆಹಲಿ ಏರ್ಪೋರ್ಟ್ನ ಛಾವಣಿ ಕುಸಿದು ಅಲ್ಲಿ ತೊಂದರೆಯನ್ನುಂಟು ಮಾಡಿದೆ. ಗೆಳೆಯರೆ, ದೆಹಲಿ ವಿಮಾನ ನಿಲ್ದಾಣದಲ್ಲಿ ನಡೆದಿರುವ ಘಟನೆ ಭಾರತದ ಮಾನವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಕೋ ಥರದ್ದು. ಅಲ್ಲದೆ ದಿನದಿಂದ ದಿನಕ್ಕೆ ಬೆಳೀತಿರೋ ಏವಿಯೇಷನ್ ಮಾರ್ಕೆಟ್ಗೆ ಸಮಸ್ಯೆಯನ್ನು ಇದು ಉಂಟು ಮಾಡಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ವಿಮಾನಯಾನಕ್ಕೆ ಮತ್ತಷ್ಟು ಶಕ್ತಿ ತುಂಬಬೇಕು ಅನ್ನೋ ಮಾತುಗಳು ಕೇಳಿಬರ್ತಿರೋ ಹೊತ್ತಲ್ಲಿ ಉಡಾನ್ ಥರದ ಯೋಜನೆಗಳ ಮೂಲಕ ಜನಸಾಮಾನ್ಯರವರೆಗೆ ಕೂಡ ವಿಮಾನಯಾನವನ್ನು ತಗೊಂಡು ಹೋಗಬೇಕು ಅನ್ನೋ ಪ್ರಯತ್ನಗಳು ಮತ್ತು ಅದಕ್ಕಾಗಿ ಸುಮಾರು 98 ಬಿಲಿಯನ್ ರೂಪಾಯಿಗಳ ಪ್ರಾಜೆಕ್ಟ್ ಒಂದು ಶುರುವಾಗ್ತಾ ಇದೆ. ಇಂಥ ಹೊತ್ತಲ್ಲಿ ಏರ್ಪೋರ್ಟ್ಗಳಲ್ಲಿ ಕಳಪೆ ಕಾಮಗಾರಿಯಾಗಿರುವುದು ನಿಜಕ್ಕೂ ಅವಮಾನಕ್ಕೆ ಕಾರಣವಾಗುವ ವಿಷಯ. ಇದು ಗೆಳೆಯರೆ ದೆಹಲಿ ಏರ್ಪೋರ್ಟ್ನ ಕೆನೋಪಿ ಕುಸಿದು ಬಿದ್ದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.